ಗಾಂಧಿ ಅವ್ರನ್ನ ಬಂದು ಶೂಟ್ ಮಾಡಿ ಅಲ್ಲಿ ಜೈಲಿಗೆ ಹಾಕಿದ್ರು. ಮತ್ತು ಅಲ್ಲಿಂದ ತಪ್ಪಿಸ್ಕೊಂಡು ಮತ್ತು ಅವ್ರು ಇಲ್ಲಿ ಬಂದು ಒಂದು 6 to 7 months ಗಂಟೆ ಇದ್ದು ಮತ್ತು ಅದನ್ನ ಹೆಂಗೋ ಕಂಡು ಹಿಡಿದು ಮತ್ತು ಅವ್ರನ್ನ ಇದು ಮಾಡಿದ್ದಾರೆ. ಮತ್ತು ಅದೇ ಥರ ರಾಜ ಅವ್ರು ಬಂದು ಏನೋ ಒಂದು ಪ್ರಾಬ್ಲಮ್ ಅಂದರೆ ಆಪೋಸಿಟ್ ಪಾರ್ಟಿ ಬಂದು ನಮ್ಮನ್ನ ಏನೋ ಫೈಟ್ ಮಾಡೋಕ್ಕೆ ಬರ್ತಿದ್ದಾರೆ ಅಂತಂದರೆ ಇವರಿಗೆ ಬಂದು ಎಲ್ಲಿಂದ ಅವ್ರು ಬರ್ತಿದ್ದಾರೆ ಅಂತೇಳಿ ಆಲ್ರೆಡಿ ಗೊತ್ತಾಗುತ್ತಂತೆ. ಈಗ ಬೈ ಚಾನ್ಸ್ ಈಗ ನಾನು ಬ್ಯಾಂಗ್ಳೂರಿಂದ ಇಲ್ಲಿಗೆ ಏನೋ ವೇಲೂರು ಬಂದು ಫೈಟ್ ಮಾಡೋಕ್ಕೆ ಬರ್ತೀನಿ ಅಂತಂದರೆ ಅದು ಗೊತ್ತಿಡ್ಕೊಂಡು ಇಲ್ಲಿಗೂ ಅಲ್ಲಿಗೂ ಅವರು ಏನು ಮಾಡ್ತಾರಂತೆ. ಯಾಕಂದರೆ ಈಗ ಅಲ್ಲಿಂದ ಅವರು ಸೇನಾ ಎಲ್ಲ ಫುಲ್ ಕರ್ಕೊಂಡು ಇಲ್ಲಿ ಬರೋಷ್ಟೊತ್ತಿಗೆ ಅರೌಂಡ್ ಒಂದು ಹೆಂಗ್ರು 1.5 months 2 months ಮೇಲೆ ಆಗುತ್ತೆ. ಬಟ್ ಇವ್ರು ಏನು ಮಾಡ್ತಾರಂದರೆ ರಾಜರಾಜ ಚೋಳ ಅವ್ರು ಬಂದು ಡಿಸ್ಟಿಕ್ ಏನೋ ಟೀಮ್ನ ಹಿಡ್ಕೊಂಡು ಇಲ್ಲಿಂದ ಅಲ್ಲಿ ಅವ್ರು ಬರೋಕ್ಕಿಂತ ಮುಂಚೆನೇ ಇವರೇ ಹೋಗಿ ಒಂದು 4-5 ಊರಿಂದ ಮುಂಚೆನೇ ಹೋಗಿ ಅಲ್ಲಿಗೆ ನಿಂತ್ಕೊಂಡು ಅಲ್ಲಿಂದ ಫೈಟ್ ಮಾಡ್ತಾರಂತೆ. ಬಟ್ ಇಲ್ಲಿ ನೀವು ನೋಡ್ಬೋದು ಇಲ್ಲೊಂದು ದೊಡ್ಡ ಕೊಗೆ ಒಂದಿದೆ. ಬಟ್ ಈ ಕೊಗೆಗೆ ಎಲ್ಲಿಗೋಗಿ ಸೇರುತ್ತಂತ ಇನ್ನು ಗಂಟೆ ಯಾರಿಗೂ ಗೊತ್ತಿಲ್ಲ. ಬಟ್ ಈಗ ಸದ್ಯಕ್ಕೆ ಈ ಕೊಗೆ ಎಲ್ಲ ಫುಲ್ ಬಂದು ಕ್ಲೋಸ್ ಮಾಡಿದ್ದಾರೆ. ಇಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಇದು ಏನು ಕೊಗೆ ಅಂತ ಹೇಳ್ಬಿಟ್ಟು. ನೋಡಿ ಅದು ಆ ಕಡೆ